ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕಾರಿಗಳಿಂದ ತನಿಖೆ ಮುಂದುವರಿತಾ ಇದೆ. ನಾಳೆ ಬುರುಡೆ ಚಿನ್ನಯ್ಯನ ಎಸ್ಐಟಿ ಕಸ್ಟಡಿ ಅವಧಿ ಅಂತ್ಯ ಆಗ್ತಾ ಇದೆ. ಈ ವೇಳೆ ಮತ್ತೆ ಆತನನ್ನ ವಶಕ್ಕೆ ಪಡೆಯೋದಕ್ಕೆ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ನಾಳೆ ಕೋರ್ಟ್ಗೆ ಎಸ್ಐಟಿ ಟೀಮ್ ಆತನನ್ನ ಹಾಜರುಪಡಿಸುತ್ತೆ ಅನ್ನೋದರ ಮಾಹಿತಿ ಲಭ್ಯ ಆಗ್ತಾ ಇದೆ. ನಾಳೆ ಬುರುಡೆ ಚಿನ್ನಯ್ಯನ ಎಸ್ಐಟಿ ಕಸ್ಟಡಿ ಅಂತ್ಯವಾಗ್ತಾ ಇದೆ. ಈ ಬೆನ್ನಲ್ಲೇ ಮತ್ತಷ್ಟು ದಿನಗಳ ಕಾಲ ಒಂದು ಪ್ರಕರಣದಲ್ಲಿ ಅಕ್ಯೂಸ್ಡ್ ಅನ್ನ 15 ದಿನಗಳ ಕಾಲ ವಶಕ್ಕೆ ಪಡೆಯೋದಕ್ಕೆ ಅವಕಾಶ ಇದೆ. ಈಗಾಗಲೇ 10 ದಿನಗಳ ಕಾಲ ಎಸ್ಐಟಿ ವಶಕ್ಕೆ ಪಡೆದು ಗ್ರಿಲ್ ನಡೆಸಿತ್ತು. ಇನ್ಫ್ಯಾಕ್ಟ್ 11 ದಿನ ಅಂತ ಹೇಳ್ಬೋದು ಟೆಕ್ನಿಕಲಿ. ಸೊ 11 ದಿನಗಳ ಕಾಲ ಆತನನ್ನ ವಶಕ್ಕೆ ಪಡೆಯೋದಕ್ಕೆ ಅವಕಾಶ ಇತ್ತು, ಅದನ್ನು ಬಳಸ್ಕೊಂಡಿದೆ. ಇನ್ನೊಂದು 3 ರಿಂದ 4 ದಿನ ಹೆಚ್ಚಿನ ತನಿಖೆಗೆ ವಿಚಾರಣೆಗೆ ಒಳಪಡಿಸುವಂತಹ ಸಾಧ್ಯತೆ ಇದೆಯಂತೆ. ಸೊ ಏನಕ್ಕೆ ಈತನನ್ನ ವಶಕ್ಕೆ ಪಡಿತಾರೆ ಮತ್ತೆ ಎಸ್ಐಟಿ ಅಂತ ಹೇಳಿದ್ರೆ, ಇನ್ನು ಹಲವು ಸ್ಥಳಗಳ ಮಹಜರ್ ಬಾಕಿ ಇದೆ. ಫಾರ್ ಎಕ್ಸಾಂಪಲ್ ತಮಿಳುನಾಡಿಗೆ ಇನ್ನೂ ಈತನನ್ನು ಕರ್ಕೊಂಡು ಹೋಗಿಲ್ಲ. ಕೇವಲ ಬೆಂಗಳೂರಿನ ಮಲ್ಲಸಂದ್ರದ ಜಾಗ, ಟಿ ಜಯಂತ್ ಮನೆ ಇರ್ಬೋದು, ಆಮೇಲೆ ಒಂದು ಸಿಂಗಲ್ ಬೆಡ್ರೂಮ್ ಇರ್ಬೋದು, ಆಮೇಲೆ ಒಂದು ಸರ್ವಿಸ್ ಅಪಾರ್ಟ್ಮೆಂಟ್ ಇರ್ಬೋದು, ಅಲ್ಲೆಲ್ಲ ಮಹಜರ್ ಆಗಿದೆ. ಇನ್ನೂ ಆತನನ್ನ ತಮಿಳುನಾಡಿಗೆ ಕರ್ಕೊಂಡು ಹೋಗಬೇಕು, ದೆಹಲಿಗೆ ಕರ್ಕೊಂಡು ಹೋಗಬೇಕು, ಆಮೇಲೆ ಅನೇಕ ಸಾಕ್ಷಿಗಳ ವಿಚಾರಣೆ ಆಗಬೇಕು. ಮತ್ತೆ ಒಂದು ಮೂಲದ ಮಾಹಿತಿ ಪ್ರಕಾರ ಈತ ಏನು ಕಂಪ್ಲೇಂಟ್ ಕೊಟ್ಟಿದ್ದಾನಲ್ಲ, ಆ ಕಂಪ್ಲೇಂಟ್ ಕಾಪಿಯನ್ನೇ ಈತ ಓದಿಲ್ವಂತೆ. ಯಾರೋ ಡ್ರಾಫ್ಟ್ ಮಾಡಿದ ಕಂಪ್ಲೇಂಟ್ಗೆ ಈತ ಸೈನ್ ಹಾಕಿದ್ದಾನೆ ಅನ್ನೋದು ಇನ್ನೊಂದು ಮೂಲದ ಮಾಹಿತಿ. ಅದ್ರ ಬಗ್ಗೆ ವ್ಯಾಪಕವಾಗಿ ತನಿಖೆ ಆಗ್ತಾ ಇದೆ. ನಿಜವಾಗ್ಲೂ ಯಾರದ್ದೋ ಷಡ್ಯಂತ್ರದ ಭಾಗನ ಇದು ಅನ್ನೋದಕ್ಕೆ ಸಾಕ್ಷಿಗಳನ್ನು ಕಲೆ ಹಾಕೋ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆಮೇಲೆ ಅಂದುಕೊಂಡ ವೇಗದಲ್ಲಿ ಈ ಪ್ರಕರಣದ ತನಿಖೆ ಆಗ್ತಿಲ್ಲ ಅಂದ್ರೂ ಕೂಡ ಎಸ್ಐಟಿ ಈ ಷಡ್ಯಂತ್ರ ರಚಿಸಿದವ್ರು ಯಾರನ್ನೂ ಬಿಡಬಾರ್ದು ಅನ್ನೋ ನಿಟ್ಟಿನಲ್ಲಂತೂ ಹೆಜ್ಜೆ ಇಡ್ತಾ ಇದೆ. ಒಂದೊಂದೇ ರೀತಿಯಲ್ಲಿ ಸಾಕ್ಷಿನ ಕಲೆ ಹಾಕೋದ್ರ ಮೂಲಕ. ನಾಳೆ ಕೇಸ್ ಇದು ಬಿದ್ದು ಹೋಗಬಾರ್ದಲ್ವಾ, ಸೆಕ್ಷನ್ಸ್ ಪ್ರೂವ್ ಮಾಡಬೇಕು. ಯಾವುದಾದ್ರೂ ಸೆಕ್ಷನ್ಸನ್ನು ಈ ವ್ಯಕ್ತಿಗಳ ಮೇಲೆ ಹಾಕಿದ್ರೆ, ಸಂಚುಕೋರರ ಮೇಲೆ ಹಾಕಿದ್ರೆ ಅದು ಸ್ಟ್ರಾಂಗ್ ಆಗಿ ನಿಂತ್ಕೊಳ್ಬೇಕು. ಇಲ್ಲಾಂದರೆ ಪ್ರಾಸಿಕ್ಯೂಷನಲ್ಲಿ ವಾದ ಮಾಡೋದಕ್ಕಾಗಲ್ಲ. ಹೀಗಾಗಿ ನಿಧಾನಕ್ಕಾದರೂ ಸರಿನೇ, ನಿಧಾನವೇ ಪ್ರಧಾನ ಅನ್ನೋ ರೀತಿಯಲ್ಲಿ ಈ ಪ್ರಕರಣದ ತನಿಖೆಯನ್ನು ಮಾಡಲಾಗ್ತಾ ಇದೆ. ಈ ವ್ಯಕ್ತಿ ಬಾಯ್ಬಿಟ್ಟಿರುವಂತಹ ಕೆಲ ಹೆಸರಿನ ವ್ಯಕ್ತಿಗಳಿಗೆ ನೋಟಿಸ್ ಕೊಡಬೇಕಾಗಿದೆ. ಅವರನ್ನ ಮತ್ತು ಈ ವ್ಯಕ್ತಿಯನ್ನು ಎದುರು ಬದುರು ಮಾಡಿ ಯಾರ್ಯಾರು ಯಾವ್ಯಾವ ಭಾಗವನ್ನು ಯಾವ್ಯಾವ ಪಾತ್ರವನ್ನು ನಿಭಾಯಿಸಿದ್ರು ಅನ್ನೋದು ಗೊತ್ತಾಗಬೇಕಾಗಿದೆ. ಸೊ ಸಂಚಿನ ಇನ್ನಷ್ಟು ಮಾಹಿತಿಗಳು ಕಲೆ ಹಾಕೋದಕ್ಕೆ ಎಸ್ಐಟಿ ಮುಂದಾಗಿದೆ. ಒಂದು ಅಕ್ಯೂಸ್ಡ್ನ ನಾನು ಹೇಳಿದ ಹಾಗೆ 15 ದಿನ ಒಂದು ಪ್ರಕರಣದಲ್ಲಿ ವಶಕ್ಕೆ ಪಡೆಯೋದಕ್ಕೆ ಅವಕಾಶ ಇದೆ. ಕೋರ್ಟ್ಗೆ ಲಾಸ್ಟ್ ಟೈಮೇ ಇವರು ಒಂದು 12 ದಿನ ಕೊಡಿ ಅಂತ ಕೇಳಿದ್ರು, ಬಟ್ ಕೋರ್ಟು 10 ದಿನ ಮಾನ್ಯ ಮಾಡಿತ್ತು. ಈಗ ಇನ್ನಷ್ಟು ಪ್ರಕರಣದ